ಹಾಯ್ ಗಾಯ್ಸ್, ಇಲ್ಲಿ ನಾನು ಸಿಂಪಲ್ಲಾಗಿ ಹಾಗೂ ಕ್ವಿಕ್ಕಾಗಿ ಎಗ್ ಪೆಪ್ಪರ್ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ತುಂಬಾ ಸೂಪರಾಗಿ ಬರ್ತದೆ. ಸೊ ಮೊದಲಿಗೆ ನಾವು ಎಗ್ ಪೆಪ್ಪರ್ ಮಸಾಲ ಮಾಡಲಿಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡುವ. ನಾನಿಲ್ಲಿ 6 ಮೊಟ್ಟೆಯನ್ನು 15 ನಿಮಿಷಗಳ ಕಾಲ ಬೇಯಿಸಿ ಇಟ್ಟಿದ್ದೇನೆ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 3 ಹಸಿಮೆಣಸಿನಕಾಯಿ, 2 ಮಧ್ಯಮ ಗಾತ್ರದ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಸೋಯಾ ಸಾಸ್, 1/4 ಸ್ಪೂನ್ ಅರಶಿನ ಪೌಡರ್, 1/4 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಕೊತ್ತಂಬರಿ ಪೌಡರ್, 1/4 ಸ್ಪೂನ್ ಜೀರಾ ಪೌಡರ್, ಹಾಗೆಯೇ 1/4 ಸ್ಪೂನಷ್ಟು ಪೆಪ್ಪರ್ ಪೌಡರ್. ನಾವೀಗ ಒಂದು ಪ್ಯಾನ್ ತಗೊಂಡಿದ್ದೇನೆ. ಅದಕ್ಕೆ ಒಂದು 5ರಿಂದ 6 ಸ್ಪೂನ್ನಷ್ಟು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೇನೆ. ಕೊಕೊನಟ್ ಆಯಿಲಲ್ಲಿ ಚೆನ್ನಾಗಿ ಬರ್ತದೆ, ಅದಕ್ಕೋಸ್ಕರ ನೀವು ಯಾವುದೇ ರೀತಿಯ ಅಡುಗೆ ಎಣ್ಣೆಯನ್ನು ಯೂಸ್ ಮಾಡಬಹುದು. ಹಾಗೆಯೇ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ 2 ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಸಪೂರಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇನ್ನಿದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಒಂದು ಗೋಲ್ಡನ್ ಕಲರ್ ಬರುವ ತನಕ ಫ್ರೈ ಮಾಡಿಕೊಳ್ಬೇಕು. ಇದನ್ನು ಹೀಗೇ ಕಟ್ ಮಾಡಿದರೆ ಚೆನ್ನಾಗಿರ್ತದೆ, ಅಂದರೆ ಎಗ್ ಮಸಾಲ ಟೇಸ್ಟಾಗಿ ಸಹ ಇರ್ತದೆ, ನೋಡಲಿಕ್ಕೆ ಸಹ ಸೂಪರಾಗಿ ಕಂಡ್ರೆ ನಮಗೆ ತಿನ್ನಲಿಕ್ಕೆ ಕೂಡ ಮನಸ್ಸಾಗ್ತದಲ್ಲ, ಅದಕ್ಕೋಸ್ಕರ. ಎಗ್ ಹೆಲ್ದಿ ಅಂತ ಎಲ್ಲರಿಗೆ ಸಹ ಗೊತ್ತುಂಟು. ಹಾಗೆಯೇ ಎಗ್ ತಿನ್ನುವಾಗ ಒಂದೇ ಥರ ಮಾಡುವ ಬದಲು ಬೇರೆ ಬೇರೆ ರೀತಿ ಮಾಡಿದರೆ ಚೆನ್ನಾಗಿರ್ತದಲ್ಲ. ನೋಡಿ, ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ 3 ಹಸಿರು ಮೆಣಸಿನಕಾಯಿಯನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೇನೆ. ಹಾಗೆಯೇ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ, ಅಂದರೆ ಈ ಹಸಿ ಸ್ಮೆಲ್ ಇರ್ತದಲ್ಲ ಅದೆಲ್ಲ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋದ್ರಿಂದ ಗ್ಯಾಸ್ಗೆ ಕೂಡ ಒಳ್ಳೆಯದಲ್ವಾ, ಅದಕ್ಕೋಸ್ಕರ 1 ಸ್ಪೂನಷ್ಟು ಹಾಕಬೇಕು, ಚೆನ್ನಾಗಿರ್ತದೆ. ಮತ್ತು ಇದು ತುಂಬ ಕ್ವಿಕ್ಕಾಗಿ ಆಗ್ತದೆ. ಈ ಟಿಫಿನ್ಗೆಲ್ಲ ಮಾಡಲಿಕ್ಕೆಲ್ಲ ತುಂಬ ಒಳ್ಳೆಯದು, ಬೆಳಗಿನ ಟೈಮಲ್ಲೆಲ್ಲ ಕ್ವಿಕ್ಕಾಗಿ ಆಗ್ತದಲ್ಲ. ಮತ್ತು ಇದು ದೋಸೆಗೆ, ಚಪಾತಿಗೆ, ಅನ್ನಕ್ಕೆ ಕೂಡ ಚೆನ್ನಾಗಿರ್ತದೆ. ಈವನ್ ಅಕ್ಕಿ ರೊಟ್ಟಿ ಜೊತೆಗೆ ಸಹ ತಿನ್ಬೋದು ಇದನ್ನು, ಸೂಪರ್ ಆಗ್ತದೆ. ಮತ್ತು ಈ ಮಳೆಗಾಲದಲ್ಲಿ ಅಂತೂ ವಾವ್ ಸೂಪರ್, ಯಾಕಂದರೆ ಸ್ವಲ್ಪ ಸ್ಪೈಸಿ ಆಗಿರ್ತದಲ್ಲ. ಸೊ ಮಳೆ ಬರ್ತಾ ಇರುವಾಗ ಸ್ಪೈಸಿ ತಿನ್ನಬೇಕು ಅಂತ ಆಗ್ತಾ ಇರುವಾಗ ಚಪಾತಿ ಜೊತೆ ಎಲ್ಲ ಇದನ್ನೆಲ್ಲ ಮಾಡಿಕೊಂಡು ತಿಂದರೆ ಸೂಪರ್ ಆಗಿರ್ತದೆ. ನೋಡಿ, ನಾನು ಇದೇ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿದ್ದೇನೆ. ಉಪ್ಪು ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಇದು ಮಿಕ್ಸ್ ಆದ ನಂತರ ಇನ್ನು ನಾವು ಮಸಾಲ ಆ್ಯಡ್ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ಗ್ಯಾಸನ್ನು ಕಮ್ಮಿ ಉರಿಯಲ್ಲಿಡಿ, ಯಾಕಂದರೆ ಮಸಾಲ ಹಾಕಿದ ನಂತರ ತಳ ಹಿಡಿಯುವ ಚಾನ್ಸಸ್ ಜಾಸ್ತಿ ಇರ್ತದೆ. ಅದಕ್ಕೋಸ್ಕರ ಯಾವಾಗಲೂ ಮಸಾಲಾಸ್ ಆ್ಯಡ್ ಮಾಡುವಾಗ ಗ್ಯಾಸನ್ನು ಸ್ಲೋ ಮಾಡಿ ಇಡಬೇಕು. ಮೊದಲಿಗೆ ನಾನಿಲ್ಲಿ 1/4 ಸ್ಪೂನಷ್ಟು ಅರಶಿನ ಹಾಕಿದ್ದೇನೆ. ಹಾಗೆಯೇ 1/4 ಸ್ಪೂನಷ್ಟು ಗರಂ ಮಸಾಲ ಪೌಡರ್, ಮತ್ತು 1 ಸ್ಪೂನಷ್ಟು ಕೊತ್ತಂಬರಿ ಪೌಡರ್, ಹಾಗೆಯೇ 1/4 ಸ್ಪೂನಷ್ಟು ಜೀರಾ ಪೌಡರ್ ಹಾಕೋದ್ರಿಂದ ಅದು ಕೂಡ ಗ್ಯಾಸಿಗೆ ಒಳ್ಳೆಯದು. ಅದಕ್ಕೋಸ್ಕರ ಈ ಮಸಾಲೆಗಳನ್ನೆಲ್ಲ ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು. ನಾನು ಆಗಲೇ ಹೇಳಿದಾಗೆ ಗ್ಯಾಸನ್ನು ಸಣ್ಣ ಉರಿಯಲ್ಲಿ ಇಟ್ಟು ಮಿಕ್ಸ್ ಮಾಡಬೇಕು. ಈಗ ಮೇಯ್ನ್ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೇನೆ. ಒಂದು 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಬೇಕಾಗ್ತದೆ. ಸ್ಪೈಸಿ ಇರ್ತದೆ, ಯಾಕಂದರೆ ಈ ಎಗ್ ಮಸಾಲ ಉಂಟಲ್ಲ, ಪೆಪ್ಪರ್ ಎಗ್ ಮಸಾಲ, ಸೊ ಸ್ಪೈಸಿನೇ ಇರ್ತದೆ, ಅಂದರೆ ತುಂಬ ಜಾಸ್ತಿ ಇರಲ್ಲ, ಮೀಡಿಯಮ್ ಆಗಿರ್ತದೆ. ಸೊ ಇಷ್ಟು ಬೇಕಾಗ್ತದೆ. ಇದು ಹಾಕಿ ಮಿಕ್ಸ್ ಮಾಡಿದ ನಂತರ ನಾನೊಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ತೇನೆ. 1/4ರಿಂದ ಅರ್ಧ ಗ್ಲಾಸಷ್ಟು ನೀರು ಇದಕ್ಕೆ ಬೇಕಾಗ್ತದೆ. ನೀರು ಮಿಕ್ಸ್ ಮಾಡಿದ ನಂತರ ಚೆನ್ನಾಗಿ ಒಮ್ಮೆ ನೀರು ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು. ಆ ಮಸಾಲೆಗಳೆಲ್ಲ ಚೆನ್ನಾಗಿ ಬೆರೆತೋಗಬೇಕು, ಒಂದು ಕುದಿ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈಗ ಚೆನ್ನಾಗಿ ಕುದ್ದಿದೆ. ಈ ಟೈಮಲ್ಲಿ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಸೋಯಾ ಸಾಸ್ ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್, ನಿಮಗೆ ಬೇಡದಿದ್ದರೆ ಹಾಕದೇ ಇರ್ಬೋದು. ನಾನಿಲ್ಲಿ ಅರ್ಧ ಸ್ಪೂನಷ್ಟು ಹಾಕ್ತಾ ಇದ್ದೇನೆ. ಸೊ ಸೋಯಾ ಸಾಸ್ ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿದ್ದೇನೆ. ಹಾಗೆಯೇ ನಾನಿಲ್ಲಿ ಬೇಯಿಸಿಟ್ಟ ಮೊಟ್ಟೆಯನ್ನು ಹಾಕ್ತಾ ಇದ್ದೇನೆ. ಸೊ ಇನ್ನು ಆಲ್ಮೋಸ್ಟ್ ಆಯಿತು. ಜಸ್ಟ್ ಮೊಟ್ಟೆಯನ್ನು ಹಾಕಿದ ನಂತರ ಫುಲ್ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು. ನಾನು ತೋರಿಸ್ತೇನೆ ಹೇಗೆ ಮಿಕ್ಸ್ ಮಾಡಬೇಕು ಅಂತ. ಹಾಗೆಯೇ ನಾನಿದನ್ನು 2 ಭಾಗ ಮಾಡಿ ಹಾಕಿದ್ದೇನೆ. ನೀವು ಇಡೀ ಹಾಗೆಯೇ ಹಾಕ್ಬೋದು, ಅಥವಾ ನೀವು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಕೂಡ, ಅಂದರೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಆ ಥರ ಅರಶಿನ ಎಲ್ಲ ಹಾಕಿ ಫ್ರೈ ಮಾಡಿ ಕೂಡ ಹಾಕ್ಬೋದು. ಅಥವಾ ಸಣ್ಣ ಸಣ್ಣ ಪೀಸ್ ಕೂಡ ಮಾಡಿ ಹಾಕ್ಬೋದು, ಅಂದರೆ ಸೀಳು ಮಾಡಿ ಹಾಕ್ತಾರೆ ಕೆಲವರು, ಆ ಥರ ಕೂಡ ಹಾಕ್ಬೋದು. ಆದರೆ ಈ ಥರ ಒಮ್ಮೆ ಟ್ರೈ ಮಾಡಿ, ಯಾಕಂದರೆ ಮಸಾಲ ಎಲ್ಲ ಚೆನ್ನಾಗಿ ಇದರಲ್ಲಿ ಬೆರೀತದಲ್ಲ, ಇದು ತುಂಬ ಟೇಸ್ಟಾಗಿ ಬರ್ತದೆ. ಸೊ ಈ ಥರ ಒಮ್ಮೆ ಟ್ರೈ ಮಾಡಿ. ಯಾವಾಗಲೂ ಒಂದೇ ಥರ ಮಾಡೋದ್ರಿಂದ ಒಂದು ಹೊಸತೇನಾದ್ರು ಮಾಡ್ಬೋದಲ್ಲ, ಅದಕ್ಕೋಸ್ಕರ. ಸೊ ಇದು ಸೂಪರಾಗಿ ಬರ್ತದೆ. ಸೊ ನಾವು ಇದು ಹಾಕಿದ ನಂತರ ನೋಡಿ ನಾನು ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದೇನೆ ಅಂತ, ಆ ಥರ ಮಿಕ್ಸ್ ಮಾಡಬೇಕು.
ಅಂದರೆ ಮಸಾಲ ಎಲ್ಲ ಅದರಲ್ಲಿ ಚೆನ್ನಾಗಿ ಕೂಡ್ಕೊಳ್ಬೇಕು. ಸ್ವಲ್ಪ ಮೇಲೆ ಕಡೆ ಎಲ್ಲ ಸ್ಪ್ರೆಡ್ ಮಾಡಿ ಆ ಮಸಾಲವನ್ನು. ಸೊ ಈ ಥರ ಅಡ್ಜಸ್ಟ್ ಮಾಡಿದ ನಂತರ ಒಂದು ಸ್ವಲ್ಪ ಮಿಕ್ಸ್ ಮಾಡಿದರೆ ಸಾಕು. ಈಗ ನಾನು ಮುಚ್ಚಳ ಮುಚ್ಚಿಟ್ಟು ಜಸ್ಟ್ ಒಂದು 2 ನಿಮಿಷ ಮುಚ್ಚಳ ಮುಚ್ಚಿಟ್ಟು ಇಡಬೇಕಾಗ್ತದೆ. ಯಾಕಂದರೆ ಆ ಘಮ ಎಲ್ಲ ಮೊಟ್ಟೆಗೆ ಹರಡ್ಕೊಳ್ಬೇಕಾಗ್ತದೆ, ಅದಕ್ಕೋಸ್ಕರ. ನೋಡಿ ನಾನೀಗ ಮುಚ್ಚಳ ಮುಚ್ತೇನೆ. ಜಸ್ಟ್ ಒಂದು 2 ನಿಮಿಷ ಇಟ್ಟರೆ ಸಾಕು. ಈಗ 2 ನಿಮಿಷ ಆಲ್ಮೋಸ್ಟ್ ಆಗಿದೆ. ಹಾಗಾಗಿ ಓಪನ್ ಮಾಡಿ ನೋಡುವಾಗ ಈ ಥರ ಬಂದಿದೆ. ಸೊ ಸೂಪರಾಗಿ ಕಾಣ್ತದೆ. ಫೈನಲ್ ಆಗಿ ನಾವು ಪ್ಲೇಟಿಂಗ್ ಮಾಡುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಉದುರಿಸಿದರೆ ಆಯಿತು. ನೋಡುವಾಗನೇ ನಿಮಗೆ ಗೊತ್ತಾಗ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಅಂತ. ಸೊ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ನಿಮಗೆ ಕೂಡ ಇಷ್ಟ ಆಗ್ತದೆ, ಎಲ್ಲರಿಗೂ ಇಷ್ಟ ಆಗ್ತದೆ, ಅಷ್ಟು ಚೆನ್ನಾಗಿ ಆಗ್ತದೆ ಇದು. ಸೊ ನಾನು ಆಗಲೇ ಹೇಳಿದಾಗೆ ಚಪಾತಿ, ರೊಟ್ಟಿ, ಅನ್ನಕ್ಕೆ ಕೂಡ ಸಖತ್ತಾಗಿರ್ತದೆ. ಅದು ಈಗ ಮಳೆ ಸೀಸನ್ ಆಗಿರೋದ್ರಿಂದ ಈಗಂತೂ ವಾವ್ ಸೂಪರ್ ಆಗಿರ್ತದೆ. ಸೊ ಇವತ್ತಿನ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆಯೇ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಹೀಗೇ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲನ್ನು, ನನ್ನ ವೀಡಿಯೋಸ್ಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.